Good evening, everyone. Elru hegidira. I hope you had your evening snacks tea. So shall we start the class? ನಿನ್ನೆ ನಾವು ರಿಯಲ್ ನಂಬರ್ಸ್ ಕಲ್ತಿದ್ವಿ. ಇವತ್ತು ಹೊಸ ಚಾಪ್ಟರ್ ಪಾಲಿನಾಮಿಯಲ್ಸ್. ಏನೇನ್ ನೆನಪಿದೆ ಪಾಲಿನಾಮಿಯಲ್ಸ್ ಬಗ್ಗೆ? ನಾವು 8th ಸ್ಟ್ಯಾಂಡರ್ಡ್ ಪ್ರೊಬಬ್ಲಿ 8th ಸ್ಟ್ಯಾಂಡರ್ಡ್ ಇಂದ ಕಲ್ತ್ಕೊಂಡ್ ಬರ್ತಾ ಇದ್ದೀವಿ ಪಾಲಿನಾಮಿಯಲ್ಸ್. ಏನೇನ್ ನೆನಪಿದೆ? ಪಾಲಿನಾಮಿಯಲ್ಸ್ ಬಗ್ಗೆ ಐಡಿಯಾ ಹೇಗಿದೆ? ಓಕೆ, ನಾವು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಎಲ್ಲ ಪಾಲಿನಾಮಿಯಲ್ಸ್ ಅನ್ನೋ ಚಾಪ್ಟರ್ ನ ಓದ್ಲಿಲ್ಲ. ಬಟ್ ವಿ ಹ್ಯಾವ್ ಸ್ಟಡಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕಲ್ತಿದೀವಿ, ಲೀನಿಯರ್ ಈಕ್ವೇಶನ್ ಅಂತ ಕಲ್ತಿದೀವಿ. ನೆನ್ಪಿದೆ ಅಂತ ಅನ್ಕೊಳ್ತೀನಿ. ಸೊ ಅದರ ನೆಕ್ಸ್ಟ್ ಚಾಪ್ಟರ್ಸ್ ನಾವೀಗ ಪಾಲಿನಾಮಿಯಲ್ಸ್ ಅಂತ ಕಲಿತಿರೋದು. ಫಸ್ಟ್ ಸ್ವಲ್ಪ ರಿಕಾಲ್ ಮಾಡೋಣ ಟಾಪಿಕ್ಸ್ ಅನ್ನ. ಯಾಕಂತಂದ್ರೆ ಪರ್ಟಿಕ್ಯುಲರ್ ವರ್ಡ್ಸ್, ಒಂದೊಂದು ಪ್ರಾಬ್ಲಮ್ಗೂ ಒಂದೊಂದು ವರ್ಡ್ಸ್, ಒಂದೊಂದು ಟರ್ಮ್ಸ್ ಇರುತ್ತೆ. ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಹಾಗಾಗಿ ನಾವು ಸ್ವಲ್ಪ 8th ಸ್ಟ್ಯಾಂಡರ್ಡ್ ಮತ್ತೆ 9th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ಸ್ವಲ್ಪ ಸ್ವಲ್ಪ ರಿಕಾಲ್ ಮಾಡೋಣ. ಆವಾಗ ನಿಮ್ಗೆ ಪಾಲಿನಾಮಿಯಲ್ಸ್ ಹೇಗ್ ಕಾನ್ಸೆಪ್ಟ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಶುರು ಮಾಡೋಣವಾ? ಓಕೆ, 8th ಸ್ಟ್ಯಾಂಡರ್ಡ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಏನೇನ್ ಕಲ್ತಿದ್ದೀರಾ? ಪಾಲಿನಾಮಿಯಲ್ಸ್, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕಲ್ತಿದ್ದೀರಾ, ಕರೆಕ್ಟ್? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಏನಿತ್ತು? ವೇರಿಯೇಬಲ್ಸ್ ಅಂತ ಇತ್ತು. ಎಕ್ಸ್, ವೈ, ಝಿ, ಎ, ಬಿ, ಇದನ್ನೆಲ್ಲ ನಾವು ವೇರಿಯೇಬಲ್ಸ್ ಅಂತ ಹೇಳ್ತಿದ್ವಿ. ನೆನಪಿದ್ಯಾ? we were dealing with only numbers, correct? 1, 2, 3, √2 ಈ ತರ ಬರೀ ನಂಬರ್ಸ್ ಮೇಲೆನೆ ಡೀಲ್ ಮಾಡ್ತಿದ್ವಿ. ಬಟ್ ಇದ್ರ ಜೊತೆಗೆ ಈ ವೇರಿಯೇಬಲ್ ಸೇರಿದಾಗ ಏನಾಗತ್ತೆ ಅಂತ ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದೀವಿ, ಕರೆಕ್ಟ್? ಸೊ ಈ 1, 2, 3 ಇದನ್ನೆಲ್ಲ ನಾವು ಕಾನ್ಸ್ಟೆಂಟ್ಸ್ ಅಂತಾನು ಕರಿತೀವಿ. ಓಕೆನಾ? ಓಕೆ, ಇದಲ್ದೆ ಏನ್ ಕಲ್ತಿದೀವಿ ನಾವು? ಇದು ಎರಡನ್ನ ಜೋಡಿಸಿ 2x 3y z ಅಂದ್ರೆ 1z ಅನ್ನ z ಅಂತ ಮಾತ್ರನು ಹೇಳ್ತೀವಿ. ಈ ತರ ಎಲ್ಲ ಕಲ್ತಿದೀವಿ. ಇದನ್ನ ಏನಂತ ಕರಿತೀವಿ? ಟರ್ಮ್ಸ್ ಅಂತ ಕರಿತೀವಿ. ವಿ ಕಾಲ್ ದೆಮ್ ಆಸ್ ಟರ್ಮ್ಸ್. ನೆನ್ಪಾಗ್ತಾ ಇದ್ಯಾ? ಒಂದೊಂದೇ ಟಾಪಿಕ್ ನೆನ್ಪಾಗ್ತಾ ಇದ್ಯಾ? ಓಕೆ, ಇದನ್ನ ಟರ್ಮ್ಸ್ ಅಂತ ಕರಿತೀವಿ. ಎರಡು ಟರ್ಮ್ಸ್ ಮಧ್ಯ ಆಪರೇಷನ್ ಯೂಸ್ ಮಾಡಿ ನಾವು ಒಂದು ಈಕ್ವೇಶನ್ ಅನ್ನ ಫಾರ್ಮ್ ಮಾಡ್ತೀವಿ. ಇದಕ್ಕೆ ನಾವು ಈಕ್ವೇಶನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ನೀವು ಈ ತರ ಕಲ್ತಿರ್ಬೋದು. ಈ ತರ ಈಕ್ವೇಶನ್ ಫಾರ್ಮ್ ಆದಾಗ ಅದಕ್ಕೂ ಒಂದು ನೇಮ್ ಇದೆ. ಅದನ್ನ ಏನಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ.
ಈ ವೇರಿಯೇಬಲ್ಸ್ಗೆ ಈಗ ಬರೀ ಎಕ್ಸ್ ಅಂತ ಇದೆ, ಇದರ ಪವರ್ 1 ಆಗಿರುತ್ತೆ. ಓಕೆನಾ? ಸೊ ಈ ವೇರಿಯೇಬಲ್ಸ್ಗೆ ಪವರ್ ಜಾಸ್ತಿ ಇದ್ರೆ ಈ ತರ ಇದ್ರೆ ಈ ಟರ್ಮ್ ಅನ್ನ, ಈ ಪೊಸಿಷನ್ ಅನ್ನ ನಾವು ಡಿಗ್ರಿ ಅಂತ ಕರಿತೀವಿ. ಯಾಕನ್ನ ಕರಿತಿರೋದು? ವೇರಿಯೇಬಲ್ಸ್ಗೆ ಅದರ ಪವರ್, ವೇರಿಯೇಬಲ್ಸ್ ನ ಪವರಿಗೆ ನಾವು ಡಿಗ್ರಿ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ನೋಡ್ಕೊಂಡು ಹೋಗೋದಾದ್ರೆ ಪಾಲಿನಾಮಿಯಲ್ ಹೇಗ್ ಬರುತ್ತೆ ಅಂತ ಹೇಳ್ತೀನಿ. ಈ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಆಪರೇಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಷ್ಟ ಆಪರೇಷನ್ಸ್ ಮಾತ್ರ ಯೂಸ್ ಮಾಡ್ತೀವಿ, ಡಿವಿಷನ್ ಯೂಸ್ ಮಾಡಲ್ಲ. ವೇರಿಯೇಬಲ್ಸ್ ಜಾಗದಲ್ಲಿ ಡಿವಿಷನ್ಸ್ ಯೂಸ್ ಮಾಡಲ್ಲ. ಯಾಕೆ ಅಂದ್ರೆ ಅದು ನೆಗೆಟಿವ್ ಪವರ್ಸ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ 1/x ಅಂತ ಇದ್ರೆ ಇದನ್ನ ನಾವು x ಪವರ್ -1 ಅಂತ ಬರಿತೀವಿ. ಈ ನೆಗೆಟಿವ್ ಪವರ್ಸ್ ಅನ್ನ ಕೊಡೋದನ್ನ ನಾವು ಪಾಲಿನಾಮಿಯಲ್ಸ್ ಅಂತ ಕರೆಯೋದಿಕ್ ಆಗೋದಿಲ್ಲ. ಅದನ್ನ ಸಾಲ್ವ್ ಮಾಡೋದಿಕ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ಅದನ್ನ ಪಾಲಿನಾಮಿಯಲ್ಸ್ ಅಂತ ಕರೆಯೋದಿಲ್ಲ. ವಿ ಕಾಲ್ ಪಾಲಿನಾಮಿಯಲ್ಸ್ ವೆನ್ ದ ಡಿಗ್ರಿ ಈಸ್ ಪಾಸಿಟಿವ್. ಈಗ a², b², a³ z³ ಈ ತರ ಇದ್ರೆ ನಾವು ಅದನ್ನ ಪಾಲಿನಾಮಿಯಲ್ ಟರ್ಮ್ ಅಂತ ಹೇಳ್ತೇವೆ. a ಪವರ್ -7, z ಪವರ್ -6 ಅಂತ ಇದ್ರೆ ಆ ಟರ್ಮ್ ಅನ್ನು ನಾವು ಪಾಲಿನಾಮಿಯಲ್ಗೆ ಕನ್ಸಿಡರ್ ಮಾಡುದಿಲ್ಲ. ಓಕೆನಾ? ಸೊ ನಾನು ಆಲ್ರೆಡಿ ಹೇಳ್ದಾಗೆ 6 ಅಂತ ಬಂದಾಗ, ನಾವು ನ್ಯೂಮರಿಕಲ್ ಟರ್ಮ್ಸ್ ಬಂದಾಗ ಅದನ್ನ ನಾವು ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಅದು ವೇರಿಯೇಬಲ್ ಜೊತೆ ಇದೆ, ಹಾಗಾಗಿ ಕೋಎಫಿಷಿಯಂಟ್ ಅಂತ ಹೇಳ್ತೇವೆ. ಇದು ವೇರಿಯೇಬಲ್ ಜೊತೆ ಇಲ್ಲ, ಹಾಗಾಗಿ ಇದನ್ನ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ. x is a variable, correct? ಪ್ಲಸ್ ಇದೆ, ಇದು ಆಪರೇಷನ್. ಸ್ಕ್ವೇರ್ ಅಂತ ಇದೆ, x² ಅಂತ ಇದೆ, ಸೊ ಇದು ಡಿಗ್ರಿ. ಇದು ಮೇಜರ್ ಟರ್ಮ್ಸ್ ನಾವು ಯೂಸ್ ಮಾಡೋದು. ಕೋಎಫಿಷಿಯಂಟ್ ಆಫ್ x² ಅಂತ ಕೇಳಿದ್ರೆ ಅದು 6. ಗೊತ್ತಾಯ್ತಾ? ಡಿಗ್ರಿ ಆಫ್ x ಅಂತ ಕೇಳಿದ್ರೆ ಅದು 2. ವೇರಿಯೇಬಲ್ ಇನ್ ದ ಈಕ್ವೇಶನ್ ಅಂತ ಕೇಳಿದ್ರೆ x is the variable, constant is 4. ಸೊ ನಾವು ನಂಬರ್ ಇದೆ, XYZ ಇದೆ, ಅದಕ್ಕೆ ಪವರ್ ಇದೆ ಅಂತ ಏನು ಮೆನ್ಷನ್ ಮಾಡೋದಿಲ್ಲ. ಇನ್ಮೇಲೆ ನಾವಿನ್ನೇನಿದ್ರು ಕೋಎಫಿಷಿಯಂಟ್, ವೇರಿಯೇಬಲ್, ಡಿಗ್ರಿ, ದ ಆಪರೇಷನ್, ಕಾನ್ಸ್ಟೆಂಟ್ ಈ ತರ ವರ್ಡ್ಸ್ ಗಳನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆನಾ? ಈಗ ಈ ಈಕ್ವೇಶನ್ ಅಲ್ಲಿ ಇದನ್ನ ಫುಲ್ ಕಂಪ್ಲೀಟ್ ಆಗಿ ನಾವು ಈಕ್ವೇಶನ್ ಅಂತ ಕರಿತೀವಿ. ಓಕೆನಾ? ದಿಸ್ ಈಸ್ ಒನ್ ಈಕ್ವೇಶನ್. ಇದ್ರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. 6a, 5b, 6z ಈ ತರ ಎಲ್ಲ ಇದ್ರೆ ಅದೊಂದು ಟರ್ಮ್ ಆಗುತ್ತೆ. ಸೊ ಇಲ್ಲಿ ಇದು ಒಂದು ಟರ್ಮ್, 4 ಕೂಡ ಒಂದು ಟರ್ಮ್. So there are 2 terms in this equation. ಓಕೆನಾ? ಕನ್ಫ್ಯೂಸ್ ಆಗೋದು ಬೇಡ. 6x² is a term, 4 is again a constant, but you can call it as a term. So this is how the polynomial usually be. ಈಗ ಇದರಲ್ಲಿ ಎರಡೇ ಟರ್ಮ್ ಇದೆ, ಡಿಗ್ರಿನೂ ಎರಡೇ ಇದೆ.
ಎರಡೇ ಟರ್ಮ್ ಇರೋದಕ್ಕೂ ಒಂದ್ ನೇಮಿಂಗ್ ಇದೆ, ಡಿಗ್ರಿ ಎರಡಿರೋದಕ್ಕೂ ನೇಮಿಂಗ್ ಇದೆ. ನಾವ್ ಇದನ್ನ ಆಲ್ರೆಡಿ ಕಲ್ತಿದೀವಿ, ನಿಮ್ಗೆಲ್ಲ ನೆನ್ಪಿದೆ ಅಂತಾನು ಅನ್ಕೊಳ್ತೀನಿ. ಹೋಗ್ತಾ ಹೋಗ್ತಾ ಕಲ್ತ್ಕೊಂಡು ಹೋಗೋಣ. ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ, ಓಕೆನಾ? ಈಗ ಬರೀ 6, 4, 10, √5 ಇದೆಲ್ಲ ಬರೀ ಕಾನ್ಸ್ಟೆಂಟ್ಸ್. 6x, 4y, 10a, √5u ಇದೆಲ್ಲ ಟರ್ಮ್ಸ್. ಓಕೆನಾ? ಸೊ ನಾವು 6x plus 4, 4y plus 3, √3u plus 7. ಇನ್ನು ಇದರಲ್ಲಿ ಎರಡೆರಡೇ ಟರ್ಮ್ಸ್ ಇದೆ. 6a plus 3b plus c. ಇದರಲ್ಲಿ ಈಗ 3 ಟರ್ಮ್ ಇದೆ. ಇನ್ನು ಅಡ್ವಾನ್ಸ್ಡ್ ಆಗಿ ಕಲಿಯೋದಾದ್ರೆ 6x² plus 4y plus 2z. ಈಗ ಇದರಲ್ಲಿ ಡಿಗ್ರಿನೂ ಇದೆ, ಇದರಲ್ಲಿ 2 ಇದೆ, ಇದರಲ್ಲಿ 1 ಇದೆ, ಇದರಲ್ಲಿ 1 ಇದೆ. ಇದನ್ನ ಏನ್ ಕರಿತೀವಿ ಅಂತ ನೆಕ್ಸ್ಟ್ ನಾವು ನೋಡ್ಕೊಂಡು ಹೋಗೋಣ. ಸೊ ಇದೆಲ್ಲ ಎಕ್ಸ್ಪ್ರೆಷನ್ಸ್. ಇದನ್ನೆಲ್ಲ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಯಾವ್ದಕ್ ಪಾಲಿನಾಮಿಯಲ್ ಹೇಳ್ತೀವಿ, ಒಂದು ಟರ್ಮ್ ಇದ್ರೆ ಏನ್ ಹೇಳ್ತೀವಿ, 2 ಟರ್ಮ್ಸ್ ಇದ್ರೆ ಏನ್ ಹೇಳ್ತೀವಿ ಅಂತ ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಇಲ್ಲಿ ಪ್ಲಸ್ ಮಾತ್ರ ಆಪರೇಷನ್ಸ್ ತೋರಿಸಿದೀನಿ, ಮೈನಸ್ ಕೂಡ ಹೇಳ್ಬೋದು. 4z-3 ಅಥವಾ 3xyz ಅಂತಾನು ಹೇಳ್ಬೋದು, 12x² ಅಂತಾನು ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ದ ಡಿಗ್ರೀಸ್ ಮಸ್ಟ್ ಬಿ ಪಾಸಿಟಿವ್ ಅಂಡ್ ಇಟ್ ಶುಡ್ ನಾಟ್ ಗಿವ್ ದ ಆಪರೇಷನ್ ಡಿವಿಷನ್. ಈಗ ಇಲ್ಲಿ 2x² 12x² ಅಂತ ಇದ್ರೆ 12 multiplied by x² multiplied by y. ಇಲ್ಲಿ ಆಪರೇಷನ್ ಮಲ್ಟಿಪ್ಲಿಕೇಶನ್ ಇದೆ. ಈಗ 4z-3 ಇದ್ರೆ ಸಬ್ಟ್ರಾಕ್ಷನ್ ಇದೆ. 6x plus 4 ಅಂತ ಇದ್ರೆ ಇಲ್ಲಿ ಎಡಿಷನ್ ಆಪರೇಷನ್ ಇದೆ. ನಾವ್ ಎಲ್ಲೂ ಡಿವಿಷನ್ ಆಪರೇಷನ್ ಅನ್ನ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ ಅಂತಂದ್ರೆ ಇಟ್ ಇಸ್ you cannot say it as a polynomial. You cannot say 6z by y. ಇದನ್ನ ಪಾಲಿನಾಮಿಯಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಓಕೆನಾ? ಅರ್ಥ ಆಗ್ತಿದ್ಯಾ? ಏನಾದ್ರೂ ಡೌಟ್ ಇದೆಯಾ? ಓಕೆ, ಸೊ ಡೆಫಿನೇಷನ್ ಏನಿದೆ ಅಂತ ನೋಡ್ಕೊಳ್ಳೋಣ ಈಗ. ಸೊ ವಾಟ್ ಇಸ್ ಅ polynomial? A polynomial is an algebraic expression consisting of variables, coefficients, constants combined using addition, subtraction and multiplication but not division by a variable. Variable ಗೆ division ಇಲ್ಲ. Now, ಅಂದ್ರೆ a by b formally, b will not be a variable. b can be a number, but b cannot be a variable ಅಂತ ಈ ಡೆಫಿನೇಷನ್ ಹೇಳ್ತಾ ಇದೆ. So the exponents of the variables in a polynomial must be non-negative number. ನಾನು ಹೇಳಿದೆ ಅಲ್ವಾ, x⁻² ಅಂತ ನಾವು ಹೇಳಲ್ಲ, x⁻² ಅಂತ ಹೇಳಲ್ಲ. So it cannot be a non-negative integer. The definition itself says the polynomial will not have the exponents as a non-negative integer. Okay na? Examples ಈಗ ಮತ್ತೆ ರಿಕಾಲ್ ಮಾಡೋಣ. So 7x² plus y minus
4 is equal to, ನಾನು ಇದನ್ನ 0ಗೆ ಈಕ್ವೇಟ್ ಮಾಡ್ತೀನಿ ಸದ್ಯಕ್ಕೆ. ಓಕೆ, ಸೊ ಇಲ್ಲಿ 7 is the coefficient, 2 is the degree, 1 ಕೂಡ ಡಿಗ್ರಿನೇ ಆಗತ್ತೆ. ಓಕೆನಾ? ಎಕ್ಸ್ ಅಂಡ್ ವೈ ಬೇರೆ ಕಲರ್ ಅಲ್ಲಿ ಬೇಕಾದ್ರೆ ಮಾಡೋಣ. X and Y are called as variables. Correct? Next. 4 is said as constant. And what operations have we used? Plus and minus are the operations. Correct? Idu operations we have used. So this is what a definition for a polynomial is. It is an algebraic expression. Algebraic expression andre adralli variables, coefficients, constants irutte. It is combined with using a operation, any operation for that matter, and it is not operated by division for a variable. Okay, so the exponents andre degrees or exponents. Okay na, of the variables. Variables idu degrees must not be a non-negative integer. Non-negative integer andre eno? Must be a non-negative integer andre positive integer agate. Okay na? So idu major clauses or major conditions for a polynomial expression. Enadru doubt idya? Next ಹೋಗೋಣವಾ? Okay. So general form ಅಂತ ಇದೆ. General form ಹೇಗಿರುತ್ತೆ ಅಂದ್ರೆ, for example, if I say P of X, P of X is equal to an x power n, an minus 1 x power n minus 1 plus and so on, a2 x square plus a1 x plus a0 ಅಂತ ಜನರಲ್ ಎಕ್ಸ್ಪ್ರೆಷನ್ ಅನ್ನ ಹೇಳ್ತೀವಿ ಪಾಲಿನಾಮಿಯಲ್ಗೆ. ಇಲ್ಲಿ ಜನರಲ್ ಎಕ್ಸ್ಪ್ರೆಷನ್ ಅಲ್ಲಿ an minus 1 ಇದೆಲ್ಲ coefficients of the variable which are real numbers. Okay, real numbers ಅಂದ್ರೆ rational irrational numbers ನ ಸೇರಿರುತ್ತೆ. So it can be root of any number, root of a or root of 2 ಅಂತಾನೆ ತಗೊಳ್ಳೋಣ, or root 3 root 4 ಆಗಲ್ಲ, 3 root 3 ಅಂತಾನೆ ತಗೊಳ್ಳೋಣ, 6 root 2 ಈ ತರ ಎಲ್ಲ ಇರ್ಬೋದು. ಓಕೆನಾ? ಸೊ ಈ ತರ ಯಾವ ನಂಬರ್ಸ್ ಕೂಡ ಇರ್ಬೋದು. ದೇ ಆರ್ ರಿಯಲ್ ನಂಬರ್ಸ್. a1 a2 a0 a1 a2 so on up to an. And n is a non-negative integer, means it is only positive integers. ಗೊತ್ತಾಯ್ತಾ? And x is a variable. It p of x ಯಾಕೆ ಅಂದ್ರೆ ವೇರಿಯೇಬಲ್ x ಇರೋದ್ರಿಂದ p of x ಅಂತ ಹೇಳಿದೀವಿ. ಇನ್ ಕೇಸ್ ವೇರಿಯೇಬಲ್ ಬೇರೆ ಇದ್ರೆ p of ಆ ವೇರಿಯೇಬಲ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ p of a, then the expression will be ಇಲ್ಲಿ in place of a ನಾನು ಬೇರೆ ಲೆಟರ್ ತಗೊಳ್ಬೇಕಾಗತ್ತೆ, ಯಾಕಂದ್ರೆ ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಐ ವಿಲ್ ಟೇಕ್ another letter. So I can take it as m. Okay, so mn a power n plus m n minus 1 a power n minus 1 plus so on m2 a square plus m1
a power 1, or you can write it as a plus m naught. Okay na? So mn, m0, m1, m2 up to mn idu coefficients of a. Okay na? So n is a non-negative integer, n will always be positive. A is the variable. Each term in the polynomial is of the form ai x power I, where I is non-negative integer. Correct? Ellanu ai x power I formal ide, or mi ai a power I ಫಾರ್ಮಲ್ ಇದೆ. ಅಂದ್ರೆ ಈಗ ಎ ಐ ಎಕ್ಸ್ ಪವರ್ ಐ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಎ ಐ ಇಸ್ ದ ಫಿಫ್ತ್ ಟರ್ಮ್ ಅಂದ್ರೆ ಎ 5 ಎಕ್ಸ್ ಪವರ್ 5 ಅಂತ ಆಗುತ್ತೆ. ಇಫ್ ಐ ಇಸ್ ದ 12th ಟರ್ಮ್, ಎ 12 ಎಕ್ಸ್ ಪವರ್ 12 ಅಂತ ಆಗುತ್ತೆ. ಐ ಇಸ್ 0 ಅಂತ ಆದ್ರೆ ಎ ನಾಟ್ ಎಕ್ಸ್ ಪವರ್ 0 ಅಂತ ಆಗುತ್ತೆ. ಎಕ್ಸ್ ಪವರ್ 0 ಅಂದ್ರೆ ಏನು? 1 ಇದೆ. ಸೊ ಎ ಪವರ್ ಎ ಐ ಅಂತ ಎ ನಾಟ್ ಅಂತ ಉಳಿಯುತ್ತೆ. ಡೌಟ್ ಇದೆಯಾ ಏನಾದ್ರು? ಇದು ಜನರಲ್ ಫಾರ್ಮ್ ಆಫ್ ಅ ಪಾಲಿನಾಮಿಯಲ್. ಈಗ ಯಾಕೆ ಜನರಲ್ ಫಾರ್ಮ್ ಫಸ್ಟ್ ಗೆ ಹೇಳಿದೆ ಅಂದ್ರೆ, ನೆಕ್ಸ್ಟ್ ಇದ್ರ ಮೇಲೆ ನಾವು ಯಾವ, ಈಗ ಇನ್ ಕೇಸ್ ಇಫ್ ಎನ್ ಇಸ್ ಈಕ್ವಲ್ ಟು 1 ಅಂತಂದ್ರೆ ಏನು, ಇಫ್ ಎನ್ ಇಸ್ ಈಕ್ವಲ್ ಟು 2 ಅಂತ ಅಂದ್ರೆ ಏನು ಅನ್ನೋದನ್ನ ಕಲಿಯೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ. ಓಕೆನಾ? ಐ ವಿಲ್ ಟೇಕ್ ಪಿ ಆಫ್ ಎಕ್ಸ್. ಓಕೆನಾ? ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ತಗೊಳ್ಳೋಣ. ಟಿಲ್ 5 ನಾನು ಬರೀತೀನಿ. ಓಕೆನಾ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಾರಿ ಎಕ್ಸ್ ಅಲ್ಲ, ಎನ್ ಇಸ್ ಈಕ್ವಲ್ ಟು 5 ಅಂತ ತಗೊಳ್ಬೇಕು. ಸಾರಿ, ಫಾರ್ ಎನ್ ಇಸ್ ಈಕ್ವಲ್ ಟು 5. ಅವಾಗ ಎ 5 ಎಕ್ಸ್ ಪವರ್ 5 ಆಗತ್ತೆ. ಓಕೆನಾ? ನೆಕ್ಸ್ಟ್ ಎ ಎನ್ ಮೈನಸ್ 1 ಅಂದ್ರೆ ಎ 4 ಎಕ್ಸ್ ಪವರ್ 4, ಎ 3 ಎಕ್ಸ್ ಪವರ್ 3, ಎ 2 ಎಕ್ಸ್ ಸ್ಕ್ವೇರ್, ಎ 1 ಎಕ್ಸ್ ಪವರ್ 1, ಎ 0 ಎಕ್ಸ್ ಪವರ್ 0. ಈಗ ಎ 5 ಎಕ್ಸ್ ಪವರ್ 5, ಎ 4 ಎಕ್ಸ್ ಪವರ್ 4, ಎ 3 ಎಕ್ಸ್ ಕ್ಯೂಬ್, ಎ 2 ಎಕ್ಸ್ ಸ್ಕ್ವೇರ್, ಎ 1 ಎಕ್ಸ್ ಪ್ಲಸ್ ಎ 0 ಆರ್ ಎ ನಾಟ್. ಓಕೆನಾ? ಸೊ ಇದು ಫಾರ್ ಎನ್ ಇಸ್ ಈಕ್ವಲ್ ಟು 5. ಈಗ ಎ 5, ಎ 4, ಎ 3, ಎ 2, ಎ 1, ಎ ನಾಟ್ ಇದೆಯಲ್ಲ, ಡಿಕ್ರೀಸಿಂಗ್ ನಂಬರು, ಇನ್ಕ್ರೀಸಿಂಗ್ ನಂಬರು ಈ ತರ ಆಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಟ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್ಸ್. ಓಕೆ, ಇಟ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್ಸ್, ಬಟ್ ಎಕ್ಸ್ ಪವರ್ 5, ಎಕ್ಸ್ ಪವರ್ 4, ಎಕ್ಸ್ ಪವರ್ 3 ಅದು ಡಿಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಇನ್ ಟರ್ಮ್ಸ್ ಆಫ್ ವೇರಿಯೇಬಲ್ಸ್ ಇಟ್ ಈಸ್ ಡಿಕ್ರೀಸಿಂಗ್, ಬಟ್ ಇಟ್ ಇಸ್ ನಾಟ್ ಇನ್ ಟರ್ಮ್ಸ್ ಆಫ್ coefficients. Coefficients increasing, decreasing ಅನ್ನೋ ಏನೋ ರೂಲ್ಸ್ ಇಲ್ಲ. Coefficients can be any real numbers, as I said, 41, 7, √2, 3 √3, ಈ ತರ ಯಾವ ನಂಬರ್ಸ್ ಬೇಕಾದ್ರೂ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಸೊ ಇದು ಜನರಲ್ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಇಲ್ಲಿ 6 ಟರ್ಮ್ಸ್ ಇದೆ. ಸೊ 6 ಟರ್ಮ್ಸ್ಗೆ ಪಾಲಿನಾಮಿಯಲ್ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್ 3 ಟರ್ಮ್ಸ್, 2 ಟರ್ಮ್ಸ್, 1 ಟರ್ಮ್ಸ್ಗೆಲ್ಲ ಇದೆ. ಅದೇನಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ತನಕ ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. 1 ಟರ್ಮ್ ಇದ್ರೆ ಅದನ್ನ ಮೊನೋಮಿಯಲ್ ಅಂತ ಕರಿತೀವಿ. ಅಂದ್ರೆ 6x 4y 3a ಸ್ಕ್ವೇರ್ 4c ಕ್ಯೂಬ್, ಇದನ್ನ 1 ಟರ್ಮ್ ಇದೆ ಅಲ್ವಾ, ಅದಕ್ಕೆ ಮೊನೋಮಿಯಲ್ ಅಂತ ಕರಿತೀವಿ. ಬೈನೋಮಿಯಲ್ ಅಂತ 2 ಟರ್ಮ್ಸ್ ಇದ್ದಾಗ ಕರಿತೀವಿ. 5y plus 4
3x plus 2y, 6x square plus 3z. ಇದೆಲ್ಲ ಬೈನಾಮಿಯಲ್ಸ್, ಯಾಕಂದ್ರೆ ಇಲ್ಲಿ 2 ಟರ್ಮ್ಸ್ ಇದೆ. ನೆಕ್ಸ್ಟ್ ಟ್ರೈನಾಮಿಯಲ್ಸ್ ಅಂದ್ರೆ 3 ಟರ್ಮ್ಸ್ ಬರುತ್ತೆ. 6x plus 7y plus z, 4a square plus 3b plus root 2. ಇದೆಲ್ಲ 3 ಟರ್ಮ್ಸ್ ಇದೆ. ಸೊ ಇದು ಟ್ರೈನಾಮಿಯಲ್ಸ್. ಸೊ a polynomial with 3 or more than 3, it is a polynomial. It is said as, more terms it is said as polynomials. Andre 6x square plus 9y plus z plus 9. ಈ ತರ more than 3 or more than 3 ಇದ್ದಾಗ ಅದನ್ನ polynomials ಅಂತ ಹೇಳ್ತೀವಿ. ಇವಾಗ more than 3 ಟರ್ಮ್ಸ್ ಇದೆ, ಅದಕ್ಕೆ polynomials ಅಂತ ಹೇಳ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ 6a square plus 2b square plus c plus 9 ಈ ತರ. ಸೊ ಇದು ಎಕ್ಸಾಂಪಲ್ಸ್ ಫಾರ್ ಆಲ್ ದ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ವಿತ್ ರೆಸ್ಪೆಕ್ಟ್ ಟು ಟರ್ಮ್ಸ್. ಯಾಕೆ ಇದನ್ನ ಮತ್ತೆ ಮತ್ತೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನೆಕ್ಸ್ಟ್ ನಿಮ್ಗೆ ಸಾಲ್ವ್ ಮಾಡ್ತಾ ಮಾಡ್ತಾ ಪ್ರಾಬ್ಲಮ್ಯಾಟಿಕ್ ಅನ್ಸುತ್ತೆ, ಇದಕ್ಕೆ ಏನ್ ಹೇಳೋದು ಅಂತಾನೆ ಗೊತ್ತಾಗಲ್ಲ. ಆ ಕಾರಣಕ್ಕೆ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಡಿಗ್ರೀಸ್, ವಿತ್ ರೆಸ್ಪೆಕ್ಟ್ ಟು ಡಿಗ್ರೀಸ್ ಕೂಡ ಪಾಲಿನಾಮಿಯಲ್ಸ್ ಅನ್ನ ಹೇಳ್ತೀವಿ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಇದೆ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂದ್ರೆ ಅದರ ಡಿಗ್ರಿ 0. ಐ ಸೆಡ್ ಎಕ್ಸ್ ಪವರ್ 0 ಅಂದ್ರೆ ಅದು 1, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇದ್ರ ಡಿಗ್ರಿ 0 ಇದೆ. ಸೊ ಇಫ್ ಐ ಸೇ 5, 4 ಇದೆಲ್ಲ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ಸ್. ಯಾಕೆ ಅಂದ್ರೆ ಇದ್ರ ಡಿಗ್ರೀಸ್ with respect to the equation, its degree is 0. That is why we call it as constant polynomials. Next, linear polynomial andre degree 1 irutte. So 4x plus 4, 8x plus 9, 3x plus 2 root 2 ಅಂತಾನು ತಗೋಬಹುದು. 6m plus 2n. ಇದರ ಡಿಗ್ರಿ ಎಲ್ಲ 1 ಇದೆ. ಸೊ ವಿ ಕಾಲ್ ಇಟ್ as linear polynomial. Next, if the degree is 2, we call it as quadratic polynomial. Quadratic ಅಂದ್ರೆ ಸ್ಕ್ವೇರ್ ಅನ್ನೋ ಮೀನಿಂಗ್ ಬರುತ್ತೆ. ಅದಕ್ಕೆ ಇದನ್ನ ಈ ಪಾಲಿನಾಮಿಯಲ್ಸ್ ವಿತ್ ಡಿಗ್ರಿ 2 ಇರೋದನ್ನ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. 6x square plus 1, 2y square plus z plus 1, 8m square plus 6n square plus 4. ಸೊ ಇದ್ರ ಟರ್ಮ್ಸ್ ಮೇಲೆ ಏನು ಹೇಳಲ್ಲ, ಇದ್ರ ವೇರಿಯೇಬಲ್ಸ್ ಅಲ್ಲಿ ಇರೋ ಡಿಗ್ರೀಸ್ ಮೇಲೆ ನಾವು ಇದನ್ನ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಲೀನಿಯರ್ ಪಾಲಿನಾಮಿಯಲ್, ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇಫ್ ದ ಡಿಗ್ರಿ is 3, then it is cubic polynomial. ಸೊ ಇದ್ರ ಈ ಇಕ್ವೇಶನ್ ಅಲ್ಲಿ ಈಗ ಬೇರೆ ವೇರಿಯೇಬಲ್ಸ್ಗೂ ಬೇರೆ ಬೇರೆ ಡಿಗ್ರಿ ಇದೆ. ಆದ್ರೆ ನಾವು ಹೈಯೆಸ್ಟ್ ಡಿಗ್ರಿ ಯಾವ್ದಿದೆ ಅದ್ರ ಮೇಲೆ ಆ ಇಕ್ವೇಶನ್ ಅನ್ನ ನೇಮ್ ಮಾಡ್ತೀವಿ. ಹಾಗಾಗಿ ಈ ಇಕ್ವೇಶನ್ ಇಟ್ ಇಸ್ ಅ ಕ್ಯೂಬಿಕ್ ಪಾಲಿನಾಮಿಯಲ್. ಏನಾದ್ರು ಡೌಟ್ಸ್ ಇತ್ತಾ? Okay. We have learned in previous classes. X value find out ಮಾಡೋದು ಹೇಗೆ ಅಂತ. For example, x minus 3 is equal to 4 minus x ಅಂತ ಇದ್ರೆ ಇದರಲ್ಲಿ x value find out ಮಾಡೋದು ಹೇಗೆ ಅಂತ ಕಲಿತಿದ್ದೀವಿ. How we rearrange. So it will be x is equal to 4 minus x plus 3 and minus x ಇದ್ರೆ ಈ ಕಡೆ ಬರುತ್ತೆ. So it becomes x plus x which is equal to 4 plus 3 is 7. Here 2x is equal to 7. Again rearrange 2 into x ಇದೆ. So
ಇಲ್ಲಿ ಬಂದಾಗ ಡಿವಿಷನ್ ಆಗತ್ತೆ ಎಕ್ಸ್ ಇಸ್ ಈಕ್ವಲ್ ಟು 7/2. ಈ ತರ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ. ಸೊ ಎಕ್ಸ್ ವ್ಯಾಲ್ಯೂ ಇಸ್ 7/2 ಫಾರ್ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಅಲ್ವಾ. ಸೊ ಈ ತರ ಸುಮಾರು ಪ್ರಾಬ್ಲಮ್ಸ್ ಕಲ್ತಿದ್ದೀರಾ. ಹಿಯರ್ ವಿ ಫೌಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅದೇ ತರ ಇಫ್ ವಿ ಹ್ಯಾವ್ 6x ಪ್ಲಸ್ 4 ಅಂತ ಇದ್ರೆ ಅದನ್ನ 0ಗೆ ಈಕ್ವೇಟ್ ಮಾಡಿ we rearrange is equal to -4 and x is equal to -4/6, which is divisible by 2. So 2 3s are 6, 2 minus 2s are -4. So x is equal to -2/3. ಈ ತರ ನಾವು ಕಲ್ತಿದೀವಿ, ನೆನಪಿದ್ಯಾ? ನಾವು rearrange ಮಾಡಿ ನಾವು we used to find the value of x. So y, u, z ಏನೇನೋ questions ಕೊಟ್ಟಾಗ ನಾವು we used to find the values. So for this expression, if I say this is p of x, then it is getting a value at some point k. Okay na? So p of x will get value of k. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? You get this at x equal to k. Correct? So value of p of x is -2/3 here. ಈಗ -2/3 ಗೆ p of x ನ ವ್ಯಾಲ್ಯೂ 0 ಬರುತ್ತೆ. p of x will be 0 ಅಂದ್ರೆ p of x, if I say ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಗೆ p of x ಅಂತ ಹೇಳ್ತೀವಿ ಅಂತ ಹೇಳಿದೀನಿ, ನೆನಪಿದ್ಯಾ? ಸೊ 6x plus 4 ಅಂತ ಇದೆ. ಸೊ at x is equal to -2/3, our p of x value becomes 0. ಹೌದಾ? p of x ವ್ಯಾಲ್ಯೂ 0 ಆಗ್ತಾ ಇದೆ, ಹೌದಾ? ಓಕೆ, ಅದಕ್ಕೆ ಏನಂತ ಹೇಳ್ತೀವಿ ನಾವು? ಝೀರೋ ಆಫ್ ಅ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಎಲ್ಲಿ p of x ವ್ಯಾಲ್ಯೂ 0 ಆಗತ್ತೆ, ವೇರ್ x at some x, ಆ ವ್ಯಾಲ್ಯೂಗೆ if it is k, for that k we call it as zero of a polynomial ಅಂತ. ಒಂದು ಪಾಲಿನಾಮಿಯಲ್ ನ ವೇರಿಯೇಬಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಅದು 0 ಆಗಿ ಸಿಗುತ್ತೆ. ಅದಕ್ಕೆ ನಾವು zero of the polynomial ಅಂತ ಹೇಳ್ತೀವಿ. ಓಕೆನಾ? We will see some of the examples for value of p of x. Okay, if I say 3x minus L ತಗೊಳ್ಳೋಣ. 3x minus 12 ಅಂತ ತಗೊಳ್ಳೋಣ is equal to 0 ಅಂತ equate ಮಾಡೋಣ. Because we have to find the p of x value, ಅಲ್ವಾ? So 3x will be equal to 12. X will be equal to 12/3. So x is equal to 4. So p of x is equal to 3x minus 12. So p of x is equal to 0 at x is equal to 4. p of x 0 ಯಾವಾಗ ಆಗುತ್ತೆ? x is equal to 4 ಆದಾಗ p of x is equal to 0 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಬೇಕಂದ್ರೆ. ಸೊ 3 into 4, x value is 4 ಅಲ್ವಾ? 12 is equal to 0. 4 3s are 12. So 12 minus 12 is equal to 0. So 0 is equal to 0. So ಇದು ವ್ಯಾಲಿಡ್ ಆಗುತ್ತೆ ಅಲ್ವಾ? So this equation is valid at x is equal to 4. ಅದಕ್ಕೆ p of x is equal to 0 at x is equal to 4. Now 4 is the 0 of the polynomial ಅಂತ ಹೇಳ್ತೀವಿ. The value 4 is called as the 0 of the polynomial ಅಂತ. ಅರ್ಥ ಆಗ್ತಾ ಇದೆಯಾ? ಏನಾದ್ರೂ ಡೌಟ್ಸ್ ಇದೆಯಾ? Okay. So as we have already discussed,
zeros of a polynomial. If p of x is a polynomial in x, and if k is any real number, then value obtained by replacing x by k in p of x is called value of p of x at x is equal to k, and it is denoted by p of k. ಹಿಂದಿನ ಸ್ಲೈಡ್ ಅಲ್ಲಿ ನೋಡೋಣ. p of x is equal to 3x minus 12 ಇದೆಯಲ್ಲ, ಈಗ p of 4 is 0 for p of x is equal to 3x minus 12 ಅಂತ ಹೇಳ್ತಿರೋದು ಡೆಫಿನೇಷನ್. ಸೊ denoted by p of k ಅಂದ್ರೆ p of 4 ಅಂತ ತಗೋಬೇಕು ನಾವು. So a real number k is said to be 0 of a polynomial if p of k is 0. ನಾನು ಡಿಸ್ಕಸ್ ಮಾಡಿದಾಗೆ ಈಗ 6x minus 18 ಅಂತ p of x ಅನ್ನ ತಗೊಳ್ಳೋಣ. ಓಕೆನಾ? At some x, 6x minus 18 will be 0. ಅಲ್ವಾ? At some value of x, 6x minus 18 will be 0. ಅದನ್ನ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೂ ಫೈಂಡ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ವ್ಯಾಲ್ಯೂ ಆಫ್ ಎಕ್ಸ್, ವ್ಯಾಲ್ಯೂ ಆಫ್ ಪಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಓಕೆನಾ? ಇಫ್ ಎಕ್ಸ್ ಇಸ್ 0, ಎಕ್ಸ್ 0 ಆದ್ರೆ ಏನಾಗುತ್ತೆ? 6 into 0 minus 18, ಅದ್ರ ವ್ಯಾಲ್ಯೂ ಮೈನಸ್ 18 ಆಗುತ್ತೆ. ಸೊ ಪಿ ಆಫ್ ಎಕ್ಸ್ ಇಸ್ ಮೈನಸ್ 18. ಕರೆಕ್ಟ್? 1 ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ? 6 multiplied by 1 minus 18 ಏನಾಗುತ್ತೆ? 6 minus 18. 6 minus 18 ಏನಾಗುತ್ತೆ? ಮೈನಸ್ 12 ಆಗುತ್ತೆ. ಸೊ ಮೈನಸ್ 12 ಇಸ್ ದಿ ಆನ್ಸರ್. ಆಗಲ್ಲ, 0 ಆಗ್ತಾ ಇಲ್ಲ. ಸೊ 2 ವ್ಯಾಲ್ಯೂ 2 ಅಪ್ಡೇಟ್ ಮಾಡೋಣ. 6 multiplied by 2 minus 18. So it is 12 minus 18. So it is minus 6 ಆಗತ್ತೆ. ಇಲ್ಲೂ 0 ಆಗ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ 3 ಹಾಕಿದಾಗ ಏನಾಗುತ್ತೆ ನೋಡೋಣ. ಸೊ 6 multiplied by 3 minus 18. So 6 3s are 18. 18 minus 18 is 0. So we get the value of 0 at point x is equal to 3. So x is equal to 3 ಗೆ p of 3 will be equal to 0. Correct? So now 3 is the 0 of a polynomial. E of p of x is which is equal to 6x minus 18. Okay na? In general, ಈಗ p of x ಅನ್ನ ax plus b ಅಂತ ತಗೊಂಡ್ರೆ, then p of k is equal to ak plus b ಆಗತ್ತೆ. ಕರೆಕ್ಟಾ? ಸೊ ak plus b ಅಂತ ಮಾಡಿದಾಗ ನಮ್ಗೆ ಆ ವ್ಯಾಲ್ಯೂ 0 ಅಂತ ಸಿಗುತ್ತೆ. ಕರೆಕ್ಟಾ? ನಮ್ಗೆ ಇಲ್ಲಿ 6 into 3 minus 18 ಅಂತ ಅಂದಾಗ 0 ಅಂತ ವ್ಯಾಲ್ಯೂ ಸಿಕ್ಕಿದೆ. When we substituted the value of x as 3, we got p of x as 0. ಕರೆಕ್ಟ್? ಈಗ rearrange ಮಾಡಿದ್ರೆ with respect to k, ak will be equals to minus b and k will be equal to minus b by a. So what is b? b is constant, nothing but constant. a is coefficient of x. ಹೌದಾ? So x is the coefficient. ಹೌದಾ? a. b ಏನಾಗಿದೆ? ಕಾನ್ಸ್ಟೆಂಟ್ ಆಗಿದೆ. ಕರೆಕ್ಟ್? So to find k, if it is a linear equation, then or linear polynomial, ನಾನು ಹೇಳಿದೆ ಅಲ್ವಾ, 2 ಡಿಗ್ರಿ ಒಂದಿದ್ರೆ linear polynomial ಅಂತ ಹೇಳ್ತೀವಿ. ಕರೆಕ್ಟ್? So to find the value of k, it is very easy, simple. It is negative of constant term by coefficient of x. ಇದು ಇಂಪಾರ್ಟೆಂಟ್ ಇದೆ ನಮ್ಗೆ ಫೈಂಡ್ ಔಟ್ ಮಾಡಕ್ಕೆ. To find 0 of a polynomial, of a linear polynomial, it is minus b by a, where b is constant term and a is nothing but coefficient of x. ಅರ್ಥ ಆಯ್ತಾ? zeros of a polynomial, it's very important. ಯಾಕೆ ಅಂತಂದ್ರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾವು ಈ ತರ ಟೇಬಲ್ ಮಾಡೋದಾಗ್ಲಿ ಅಥವಾ ಈ ತರ ಟ್ರಯಲ್ ಅಂಡ್ ಎರರ್ ಮೆಥಡ್ಸ್ ಮಾಡೋದಾಗ್ಲಿ, ಇಲ್ಲ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ಕೊಟ್ಟ ಹಾಗೆ
ಡೈರೆಕ್ಟ್ ಝೀರೋಗೆ ಈಕ್ವೇಟ್ ಮಾಡಿ ಆ ತರ ಎಲ್ಲ ಮಾಡ್ಬೇಕಾದ ಅವಶ್ಯಕತೆನೇ ಇರೋದಿಲ್ಲ. ಲೀನಿಯರ್ ಪಾಲಿನಾಮಿಯಲ್ ನೋಡಿದ ತಕ್ಷಣ ದ ಝೀರೋ ಆಫ್ ಪಾಲಿನಾಮಿಯಲ್ ನಮ್ಗೆ -b/a ಅಂತ ಮಾಡಿನೇ ಗೊತ್ತಾಗತ್ತೆ. ಓಕೆನಾ? ನಾವು ಬರೀ ಲೀನಿಯರ್ ಟರ್ಮಿಗೆ ಲೀನಿಯರ್ ಪಾಲಿನಾಮಿಯಲ್ಗೆ ನೋಡಿದೀವಿ. ಲೆಟ್ us see some more examples. ಓಕೆನಾ? Let us take one expression. P of x is equal to x square minus 3x minus 4. Okay? ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿನೂ ನಮ್ಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬಹುದು. ಬಿಕಾಸ್ ದೇರ್ ಇಸ್ ನೋ ಕಂಡೀಷನ್ ಆರ್ ಇದೇ ತರ ಅಂತ ಏನೋ ಕ್ಲಾಸ್ ಇಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ಅ ಲೀನಿಯರ್ ಪಾಲಿನಾಮಿಯಲ್. ದಿಸ್ ಇಸ್ ಅ ವಿತ್ ಡಿಗ್ರಿ ಟರ್ಮ್ 2. ಟರ್ಮ್ ಡಿಗ್ರಿ 2 ಇದ್ದಾಗ ಏನ್ ಹೇಳ್ತೀವಿ? ಆ ಪಾಲಿನಾಮಿಯಲ್ ಅನ್ನ ಏನಂತ ಕರಿತೀವಿ? ಡಿಗ್ರಿ 2 ಇದ್ರೆ we call it as quadratic polynomial. Correct? So ಈಗ ಇಲ್ಲಿ ಡಿಗ್ರಿ 2 ಇದೆ. Let us find the value of x by putting trial and error methods ಅಲ್ಲಿ ನೋಡೋಣ. ಓಕೆನಾ? So let us try for x is equal to 0. At x is equal to 0, x square minus 3x minus 4. 0 square is 0. 0 into 3 is 0. Minus 4. So the value is minus 4. 0 ge value is minus 4. Alva? Let us try for x is equal to -1. ಈಗ ನಮ್ಗೆ ನೆಗೆಟಿವ್ ನಂಬರ್ಸ್ x ಗೂ 0 ಬರ್ಬೋದು, ಇಲ್ಲ ಪಾಸಿಟಿವ್ ನಂಬರ್ x ಗೂ 0 ಬರ್ಬೋದು. ವಿ ಡೋಂಟ್ ನೋ ಹೌ ಎಕ್ಸಾಕ್ಟ್ಲಿ ಇಟ್ ಇಸ್ ಕಮಿಂಗ್. ಅದಕ್ಕೆ ನಾವು x is equal to -1 ಗೂ ಟ್ರೈ ಮಾಡೋಣ. ಸೊ -1 whole square -3 of -1 -4 ಆಗುತ್ತೆ. ಕರೆಕ್ಟ್? -1 whole square is +1. -3 into -1 is +3. -4 ಆಗುತ್ತೆ. ವಾಟ್ ಇಸ್ 3 + 1? 3 + 1 is 4. 4 minus 4 is 0. ಸೊ ನಮ್ಗೆ -1 ಗೆ 0 ಆಗುತ್ತೆ ಅಂತ ಗೊತ್ತಾಯ್ತು. ಕರೆಕ್ಟ್? ಇನ್ನೊಂದು ಮೆಥಡ್ ಏನು, ಸ್ಪ್ಲಿಟ್ ಮೆಥಡ್ ಹೇಳ್ಕೊಟ್ಟಿದ್ದಾರೆ. ಅದನ್ನು ಮಾಡಿ ತೋರಿಸ್ತೀನಿ. ಅದರಲ್ಲಿ ಎಕ್ಸಾಕ್ಟ್ ಆಗಿ 2 ನಂಬರ್ಗೆ ಇದು 0 ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ವಿ split the middle term according to the constant and the coefficient. Coefficient 1 ಆಗಿರೋದ್ರಿಂದ 1 into 4 is 4. ಸೊ -3x ಬರಬೇಕು. ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದಾಗ ಗ್ರೇಟರ್ ನಂಬರ್ ಇಸ್ ನೆಗೆಟಿವ್. ಸೊ ಇಟ್ ಇಸ್ -4, 1 ಆಗತ್ತೆ. ಕರೆಕ್ಟಾ? ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡೋದು. ಸೊ x ಸ್ಕ್ವೇರ್ -4x ಪ್ಲಸ್ ಎಕ್ಸ್, ಯಾಕಂದ್ರೆ -4x ಪ್ಲಸ್ ಎಕ್ಸ್ ಆದಾಗ -3x ಆಗತ್ತೆ. -4 ಅಂತ ಸಿಗತ್ತೆ. ವಿಲ್ ಈಕ್ವೇಟ್ ಇಟ್ ಟು 0 ಸೊ ದಟ್ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಕರೆಕ್ಟ್? ಸೊ ಎಕ್ಸ್ ಕಾಮನ್ ತೆಗೆದಾಗ x -4 ಪ್ಲಸ್ 1 ಕಾಮನ್ ಇದೆ, x -4 is equal to 0. ಓಕೆನಾ? ಸೊ x plus 1 and x -4 is common in both will be equal to 0. So x plus 1 is equal to 0 as well as x -4 is equal to 0, which implies x is equal to -1. ನಮ್ಗೆ ಆಲ್ರೆಡಿ ಸಿಕ್ಕಿದೆ. Next, x is equal to 4. In both these values, our polynomial x square minus 3x minus 4 will be equal to 0. So at x is equal to 4 also, it is 0. So when the degree is 2, you get 2 zeros of the polynomial where your expression p of x will become 0. ಗೊತ್ತಾಯ್ತಾ? ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ನಮ್ಗೆ 2 ತರ 0 ಸಿಕ್ಕಿದೆ. ಕರೆಕ್ಟ್? 2 ಎಕ್ಸ್ ವ್ಯಾಲ್ಯೂಗೆ 0 ಸಿಕ್ಕಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ವಿಲ್ ಗಿವ್ ಯು ಇನ್ ಟರ್ಮ್ಸ್ ಆಫ್ ಕ್ಯೂಬ್ಸ್. ಓಕೆ?
P of x is equal to x cube minus x square ಅಂತ ಕೊಡ್ತೀನಿ. ಓಕೆನಾ? ಯಾವ x ವ್ಯಾಲ್ಯೂಗೆ ನಮ್ಗೆ 0 ಸಿಗತ್ತೆ ಅಂತ. So if you cube a number and subtract by square of a number, the value will be 0. ಇಲ್ಲಿ x ಕಾಮನ್ ತೆಗೆದ್ರೆ x ಸ್ಕ್ವೇರ್ ಮೈನಸ್ ಅಲ್ಲ x ಸ್ಕ್ವೇರ್ ಕಾಮನ್ ತೆಗೆದ್ರೆ x ಮೈನಸ್ 1 ಅಂತ ಸಿಗತ್ತೆ. x minus 1 ಅಂತ ಸಿಗುತ್ತೆ. ಅವಾಗ if I equate it to 0, then x square will be equal to 0 and x minus 1 will be equal to 0. ಈಗ x square ಅಂದ್ರೆ x into x. So x is equal to 0. ಎರಡು ವ್ಯಾಲ್ಯೂ x ಗೆ 0 ನೇ ಇದೆ. ಇನ್ನೊಂದು x ವ್ಯಾಲ್ಯೂ 1 ಇದೆ. So at x is equal to 1 ನಮ್ಗೆ 0 ಸಿಗುತ್ತೆ. So the zeros of polynomial are 0 and 1 for this cubic polynomial x cube minus x square. ಇನ್ನು ಪ್ರಿಸೈಸ್ ಎಕ್ಸಾಂಪಲ್ ಬೇಕು ಅಂದ್ರೆ ಲೆಟ್ us try one example. We will take this as cubic polynomial. Cubic polynomial ಯಾಕೆಂದ್ರೆ ಡಿಗ್ರಿ 3 ಇದೆ. ಕರೆಕ್ಟ್? Okay, so I will take x common. ಅವಾಗ x square minus 3x minus 4 ಅಂತ ಸಿಗತ್ತೆ. I will equate it to 0. ಅವಾಗ ಏನಾಗುತ್ತೆ? I will say x is equal to 0. One zeros of the polynomial already ಸಿಕ್ತು. x square minus 3x minus 4 is equal to 0 ಅಂತ ತಗೊಳ್ತೀನಿ. We have already solved actually x square minus 3x minus 4 ಗೆ. So x square minus 3x minus 4, x is equal to minus 1 ಒಂದು, x is equal to 4 ಇನ್ನೊಂದು. ಕರೆಕ್ಟಾ? ಇಲ್ಲಿ 3 zeros of a polynomial where x is equal to 0, x is equal to minus 1, x is equal to 4 are the 3 zeros of a polynomial for this cubic polynomial. ಈ cubic polynomial ಗೆ x is equal to 0, x is equal to minus 1, x is equal to 4. ಯಾಕೆ ಈ ಮೂರು ಎಕ್ಸ್ಪ್ರೆಷನ್ ನಾನು x ವ್ಯಾಲ್ಯೂ ಹಾಕಿ ನಿಮ್ಗೆ ತೋರಿಸಿದೀನಿ ಅಂತ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಕಲಿತೀವಿ. we can plot these values in a graph. ಗ್ರಾಫ್ ಅಲ್ಲಿ ಹಾಕಿ zeros of the polynomial value substitute ಗ್ರಾಫ್ ಅಲ್ಲಿ ಮಾಡಿದಾಗ you get the different lines, curves ಎಲ್ಲ ಸಿಗತ್ತೆ. So you call with the different names. Through the graph itself, you can find out whether the given equation is a linear polynomial or a quadratic polynomial or a cubic polynomial anta. With the number of zeros. Zeros bandaga at certain point you get 0. Correct? Higa x cube minus 3x square minus 4x we got at x is equal to 0, the p of x will be 0. At x is equal to minus 1, p of x will be 0. At x is equal to 4, also the p of x value will be 0. So at 3 points, the value for p of x is 0. So those 3 points, we call it as zeros of a polynomial. So I hope you are understanding what exactly it is. I will briefly explain it in the next class, like how the polynomials and the graphs are interrelated, the relationship between how to plot it. Everything will be learned in the next class. By then, let me know if you have any doubts with respect to what we have learned today. It might be definitely boring to listen, but my intention is to make very clear regarding linear, binomial, quadratic, cubic, monomial, and polynomials. So I have told with respect to terms, with respect to degrees, you might have felt like you have not heard at all. ನೀವು ಕೇಳಲೇ ಇಲ್ಲ ಅನ್ನೋ ತರ ಫೀಲ್ ಆಗುತ್ತೆ. ಅದಕ್ಕೆ ಮತ್ತೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. So you should be very clear with the monomial, polynomial, binomial, and
cubic polynomials: linear, quadratic, cubic. So don't get confused with all these terms. ಯಾಕಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಾವು ಇದೇ ಟರ್ಮ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಯು ಶುಡ್ ಬಿ ವೆರಿ ಫೆಮಿಲಿಯರ್ ವಿತ್ ದ ಟರ್ಮ್ಸ್. ಏನಾದ್ರೂ ಡೌಟ್ಸ್ ಇದೆಯಾ ಇಲ್ಲಿ ತನಕ? Or shall we give a retouch to what we have learned? Illi value of p of x will be 0, -1 and 4 for the cubic polynomial. For quadratic polynomial, the value of p of x is -1 and 4. So for the linear polynomial, the value of x is 3. So linear polynomial ge ಒಂದೇ zeros of the polynomial ಇದೆ. ಕ್ವಾಡ್ರಾಟಿಕ್ ಗೆ 2 zeros of the polynomial ಇದೆ. ಕ್ಯೂಬಿಕ್ ಗೆ 3 zeros of the polynomial ಇದೆ. So if the power of the variable is 4, then the zeros of the will be 4. If the variable's power is 5, the zeros of the polynomials will be 5 and so on. ಅದು increase ಆಗ್ತಾ ಹೋಗುತ್ತೆ. It can be 2 zeros also. So at the 2 point zeros, it can have the zeros of the polynomial. ಅದು ರೂಲ್ಸ್ ಇಲ್ಲ. x is equal to 0, x is equal to 0 ಸಿಕ್ಕಿದಾಗ ಒಂದೇ 0 ಕನ್ಸಿಡರ್ ಮಾಡೋದು ಅಂತ ಏನಿಲ್ಲ, because the roots are 3 for cubic polynomial. That is why x is equal to 0, 0, 1 will be the zeros of the polynomial. ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಈ ಎಕ್ಸ್ಪ್ಲನೇಷನ್ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ನೆಕ್ಸ್ಟ್ ವಿ ಆರ್ ಲರ್ನಿಂಗ್ ದ ಕಾನ್ಸೆಪ್ಟ್ ಆಫ್ ಗ್ರಾಫ್ಸ್ ಆನ್ ದ graphical representation of zeros of the polynomial. That is the reason we are I am giving a short descriptions on the zeros of the polynomials. So ಮತ್ತೆ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳೋಣ. So we have learned today regarding the polynomial expression, where it contains coefficient, it contains degrees, it contains constants, it contains variables, and together with variable together with the coefficients, we call it as a term, and it is operated by the addition, subtraction, multiplication operations, but not by the division operations. You cannot call ಯಾವತ್ತು 6 by x square plus 4 by x plus 2 by 3 ಇದನ್ನ ನಾವು ಪಾಲಿನಾಮಿಯಲ್ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ. ಓಕೆನಾ? ಸೊ you cannot say 1 by 6x square plus 2x plus 5. ಇದನ್ನು ನಾವು ಪಾಲಿನಾಮಿಯಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. We can say polynomials only with the positive integers in the degrees. ಪಾಸಿಟಿವ್ ಇಂಟೀಜರ್ಸ್ ಡಿಗ್ರೀಸ್ ಅಲ್ಲಿ ಇದ್ರೆ ಮಾತ್ರ ನಮ್ಗೆ ಹೇಳಲಿಕ್ಕೆ ಆಗೋದು ಅದನ್ನ ಪಾಲಿನಾಮಿಯಲ್ಸ್ ಅಂತ. ಈಗ ಇದನ್ನ you should write it as 6x power -2. So -2, you cannot call it as a polynomial. If the degree is negative, you cannot call it as a polynomial. That is the reason. Major reason for a polynomial. ಯಾವ್ದಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಕ್ಲಿಯರ್ ಮಾಡ್ಕೊಳ್ಳೋಣ. ಕ್ಲಾಸ್ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಒಂದು ಥಮ್ಸ್ ಅಪ್ ಕೊಡಿ.
ಓಕೆ, ಡೌಟ್ಸ್ ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಹೊಸ ಅಪ್ಡೇಟೆಡ್ ಟಾಪಿಕ್ಸ್ ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡೋಣ. ಅಲ್ಲಿ ತನಕ ರಿವೈಸ್ ಮಾಡಿ ಪ್ರತಿಯೊಂದು ಟರ್ಮ್ಸ್ ಬಗ್ಗೆ ಕಲ್ತ್ಕೊಳ್ಳಿ. ಬೈ ಹಾರ್ಟ್ ಮಾಡಬೇಡಿ. ಪ್ರತಿಯೊಂದು ಟರ್ಮ್ಸ್ ಏನಿದೆ ಅಂತ ನೀವು ಹೋಗ್ತಾ ಹೋಗ್ತಾ ನಿಮ್ಗೆ ಅದು ಬೈ ಹಾರ್ಟ್ ಆಗ್ಬಿಡತ್ತೆ. But you should always speak with respect to the terms. When you speak with respect to the terms, you feel easier to learn and easier to solve the problems. So concentrate on the terms rather than concentrating on only problems. ನಿಮ್ಗೆ ಪ್ರಾಬ್ಲಮ್ಸ್ ಬಗ್ಗೆನೇ ತಲೆ ಕೆಡ್ಸ್ಕೊಳ್ಳೋ ಬದಲು ನೀವು ಆ ಟರ್ಮ್ಸ್ ಮುಖಾಂತರ ಮಾತಾಡ್ಕೊಂಡು ಹೋದ್ರೆ you will easily learn how to solve the problems. So until then, keep learning, keep practicing. ನಾಳೆ ಮತ್ತೆ ಕಂಟಿನ್ಯೂಡ್ ಪಾರ್ಟ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.